ಹಲೋ ಎವ್ರಿವನ್, ವೆಲ್ಕಮ್ ಟು SRK ಸೋಮ್ ರೆಸಿಪೀಸ್. ನಾನಿವತ್ತು ತುಂಬಾ ಡಿಫ್ರೆಂಟಾಗಿ ಮತ್ತು ಅಷ್ಟೇ ಸಾಫ್ಟಾಗಿ ಗ್ರೀನ್ ಪೀಸ್ ಮತ್ತು ಪೊಟ್ಯಾಟೋನ ಬಳಸಿ ಗ್ರೀನ್ ಪೀಸ್ ಪೊಟ್ಯಾಟೊ ಪರೋಟಾನ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹೆಚ್ಚಿರೋ ಈರುಳ್ಳಿ, 1 ಸ್ಪೂನು ಅರಿಶಿನ ಪುಡಿ, 4ರಿಂದ 5 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, ಬಾಯ್ಲ್ ಮಾಡಿರೋ ಗ್ರೀನ್ ಪೀಸ್ ಮತ್ತು ಪೊಟ್ಯಾಟೋನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಚಿಟಿಕೆ ಉಪ್ಪನ್ನ ಸೇರಿಸಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹೋಳಿಗೆ ಹಿಟ್ಟಿನ ಅದಕ್ಕೆ ಕಣ್ಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆದ ನಂತರ 20 ನಿಮಿಷ ನೆನೆಸ್ತಾ ಇದ್ದೀನಿ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಬಾಯ್ಲ್ ಮಾಡಿರೋ ಗ್ರೀನ್ ಪೀಸ್ ಮತ್ತು ಪೊಟ್ಯಾಟೋನ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಂತರ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಕಡಾಯಿಗೆ 3 ಸ್ಪೂನ್ ಎಣ್ಣೆ ಹಾಕಿ ಗ್ರೈಂಡ್ ಮಾಡಿರೋ ಮಸಾಲೆನೇ ಸೇರಿಸ್ಕೊಂಡು ಹೆಚ್ಚಿರೋ ಈರುಳ್ಳಿ, ಅರಿಶಿನ ಪುಡಿನ ಹಾಕ್ಕೊಂಡು ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆದ ನಂತರ ಸ್ಮ್ಯಾಶ್ ಮಾಡಿರೋ ಗ್ರೀನ್ ಪೀಸ್ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಸಾಲೆಗೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಎಣ್ಣೆ ಪಾಕೆಟ್ ಮೇಲೆ ಈ ರೀತಿ ಪರೋಟಾನ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ನೀವು ಬಟರ್ ಪೇಪರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಣ್ಕನ ಈ ರೀತಿ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟಫಿಂಗ್ನ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ತುಂಬ ತೆಳುವಾಗಿ ಅಲ್ಲದೆ ತುಂಬ ದಪ್ಪವಾಗಿಯೂ ಅಲ್ಲದೆ ಮೀಡಿಯಮ್ ಸೈಜಲ್ಲಿ ಪರೋಟಾನ ಲಟ್ಸ್ಕೊಳ್ತಾ ಇದ್ದೀನಿ. ನಂತರ ಕಾದಿರೋ ತವಾದ ಮೇಲೆ ಪರೋಟಾನ ಹಾಕಿ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು 2 ಬದಿ ನೀಟಾಗಿ ಬೇಯಿಸಿದರೆ ತುಂಬಾ ಟೇಸ್ಟಿಯಾದ ಸಾಫ್ಟ್ ಆದ ಗ್ರೀನ್ ಪೀಸ್ ಪೊಟ್ಯಾಟೊ ಪರೋಟಾ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.